ಕ್ಯಾಪ್ಟನ್ ಅರುಣ್, ಧನ್ಯವಾದಗಳು ನಿಮಗೆ. ಅಂಡ್ ಇವಾಗ ವಿನ್ನಿಂಗ್ ಕ್ಯಾಪ್ಟನ್ ಮಿಸ್ಟರ್ ಪಾತ ಮ್ಯಾಗ್ನೋಮ್ಯಾಟ್ಸ್. So, Captain, happy with the performance. Second match, back-to-back wins into the semi-finals now. Yeah, it's pretty happy and good played, Satwa, because competitively they have a good bowling attack. So yes, batted well, and yes, very happy. And what's the plan for the next match then? Yeah, keep up the momentum and let's see how it's going. But boys are pretty confident that we can cheer them. Just get on with the game for the next match. Yeah. And player of the match goes to Balashankar. ಸೊ ಹ್ಯಾಟ್ರಿಕ್ ವಿಕೆಟ್ ಅನ್ನು ತಗೊಂಡಂತಹ ಬಾಲಶಂಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಬಾಲಶಂಕರ. ಅಂಡ್ ಪ್ಲೀಸ್ ಕಲೆಕ್ಟ್ ದ ಚೆಕ್ ಆಫ್ 1000 rupees worth. Gleneagles BGS Hospital presents Gleneagles Cricket League quarter final to player of the match hat-trick man Balashankara. Thank you very much. And ಎಲ್ಲ ನಮ್ಮ ಸತ್ವ ಸ್ಟ್ರೈಕರ್ಸ್ ನ ಆಟಗಾರರು ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನ ಪಡ್ಕೋಬೇಕು. ಔಟ್ ಟು ಕಾಂಬಾಕ್ಸ್. ಚೆಕ್ ಕ್ವಾರ್ಟರ್ ಫೈನಲ್ ಮೂರನೇ ಮ್ಯಾಚ್ ನಡೀತಾ ಇರೋದು. ಗ್ಲೆನಿಗಲ್ ಬ್ಲಾಸ್ಟರ್ಸ್ ವರ್ಸಸ್ ಸುನಾಟ ಸ್ಟ್ರೈಕರ್ಸ್. ಇಲ್ಲಿ ಬಂದಿದ್ದಾರೆ ಬ್ಯಾಟರ್ಸ್ ಪವನ್ ಲಿಯೋ, ಬಿನು, ಡಾಕ್ಟರ್ ಬಿನು. ಇಟ್ಸ್ ಅ ವೈಡ್ ಬಾಲ್ ಸಿಗ್ನಲ್ ಬೈ ಅಂಪೈರ್. ಅಖಿಲ್ ಇಸ್ ದ ಬೌಲರ್. ಪವನ್ ಲಿಯೋ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಡಾಕ್ಟರ್ ಬಿನು ಅವರು 3 ಬಾಲ್ನ ಮುಂದೆ 1 ಸಿಕ್ಸರ್ ನ ಹೊಡೆದು 233 ಸ್ಟ್ರೈಕ್ ಅಲ್ಲಿ ನಾನ್ ಸ್ಟ್ರೈಕಿಂಗ್ ಇದ್ದಾರೆ ಅಲ್ಲಿ. ಮತ್ತೊಮ್ಮೆ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಅಂಡ್ ರನ್ ಅನ್ನ ಪಡೆಯುವಂತ ಪ್ರಯತ್ನದಲ್ಲಿ ಇದ್ದು ಡಾಕ್ಟರ್ ಬಿನು ಅವರು. ಪವನ್ ಬೇಡ ಅಂತ ಹೇಳಿದ್ದು. ಸೊ ಈಸಿಯಾಗಿ ಆಡೋಣ, ಬಿಗ್ ಮ್ಯಾಚ್ ಇರೋದು ಕ್ವಾರ್ಟರ್ ಫೈನಲ್. ಸೊ ಕೂಲಾಗಿ ಆಡೋಣ ಅಂತ ಹೇಳಿ ಆಡ್ತಿರೋದು. ಡಾಕ್ಟರ್ ಪವನ್ ಅವರು ಚೆನ್ನಾಗಿ ಯೋಚನೆ ಮಾಡಿ ಆಡ್ತಾ ಇರೋದು. ಅವ್ರು ಮುಗಿಸ್ತಾರೆ. ಗ್ಲೆನಿಗಲ್ ಬ್ಲಾಸ್ಟರ್ಸ್ 9 ರನ್ 1 ಓವರ್ಗಳ ನಂತರ. ಚೆನ್ನಾಗಿದೆ. ಪವರ್ ಪ್ಲೇ ಇದೆ. 2 ಓವರ್ಗಳ ಪವರ್ ಪ್ಲೇಲಿ 9 ರನ್ ಅನ್ನು ಹೊಡೆದಿರೋದು ಮೊದಲನೇ ಓವರಲ್ಲಿ. ಸೊ ಯಾವ ತಂಡ ಗೆದ್ದು ಸೆಮಿಫೈನಲ್ ಎಂಟ್ರಿಯನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗತ್ತೆ. BGS ಗ್ಲೀನಿಗಲ್ BGS ನ ಡಾಕ್ಟರ್ಸ್ಗಳು ಕೂಡ ಕ್ರಿಕೆಟ್ ಆಡ್ತೀವಿ ಅಂತ ಬಂದಿದ್ರೆ ಅಂಡ್ ನಾನು ನೋಡ್ತೀನಿ ಅಂತ ಬಂದಿರೋದು ಡಾಕ್ಟರ್ ಶ್ರೀನಾಥ್ ಅವರು. ಸೊ ಬನ್ನಿ ನಮ್ಮ ಜೊತೆಗೆ ಮಾತಾಡೋಣ ಕಾಂಬಾಕ್ಸ್ಗೆ. Thank you, Kunigal Manjore. Good morning, everyone. ಗುಡ್ ಮಾರ್ನಿಂಗ್ ಸರ್, ಹೇಗೆ ಅನಿಸ್ತಿದೆ? Fantastic atmosphere, sir. Sun is there with our team as well. I wish good luck to both the teams. Nam Gleneagles ಮತ್ತೆ
ಗ್ಲೆನಿಗಲ್ಸ್ ಮತ್ತೆ ಸೊನಾಟಾ ಸ್ಟ್ರೈಕರ್ಸ್. Sonata Strikers, both of you very good luck. And cheer leaders idara supporters ಇದಾರೆ, ಯಾರು ಸಪೋರ್ಟರ್ಸ್ ಕಾಣ್ತಾ ಇದ್ದಾರೆ. ಇಲ್ಲ. ಅಂಡ್ ನಾವು ಕೇಳೋದೇನಂದ್ರೆ, ಸೊ ಆಸ್ ಎ ಡಾಕ್ಟರ್ ಆಗಿ ನೀವು Yes, sir. ಹಾಸ್ಪಿಟಲ್ ಎಲ್ಲ ಇರ್ತೀರಾ, ಅದೆಲ್ಲ ಇವಾಗ ಕ್ರಿಕೆಟ್ ಆಡ್ತಾರೆ, ಎಷ್ಟು ಖುಷಿಯಾಗಿರುತ್ತೆ ನಿಮಗೆ? ಸರ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ರಿಕೆಟ್ ಯಾವುದೇ ಕ್ರೀಡಾ ಆದ್ರೂ ಅದರಲ್ಲಿ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಬರುತ್ತೆ. ಫಿಸಿಕಲ್ ಇನ್ವಾಲ್ವ್ಮೆಂಟ್ ಬಂದಲ್ಲಿ ನಿಮಗೆ ಟೂ ಇಂಪಾರ್ಟೆಂಟ್ ಥಿಂಗ್ಸ್, ಒಂದು ಆರೋಗ್ಯ ಬರುತ್ತೆ, ಇನ್ನೊಂದು ಯುವರ್ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ನೋಡಿ, ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಯು ವಿಲ್ ಬಿ ಮೋರ್ ಪಾಸಿಟಿವ್. ಅದು ನಿಮ್ಮ ದಿನನಿತ್ಯದಲ್ಲೂ ಹೆಲ್ಪ್ ಆಗುತ್ತೆ. ಸೊ ದಿ ಗೇಮ್ಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ನಂಬರ್ ಒನ್ ವಾಟ್ ವಿ ಅಡ್ವೈಸ್ ಫಾರ್ ಅವರ್ ಪೇಷಂಟ್ಸ್. ಸೊ ಪ್ರತಿದಿನ ಫಿಸಿಕಲ್ ಆಕ್ಟಿವಿಟೀಸ್ನ ಎಷ್ಟು ಗಂಟೆ ಮಾಡಬೇಕು, ಅದು ಸ್ವಲ್ಪ ನಮ್ಗೆ ಹೇಳ್ತೀರಾ? ಪ್ರತಿಯೊಬ್ಬರದು ಡಿಫ್ರೆಂಟ್ ಕಾರ್ಯ ಇದಿರ್ತದೆ. ಸೊ ಅವ್ರ ದಿನನಿತ್ಯ ಚಟುವಟಿಕೆ ಡಿಫ್ರೆಂಟ್ ಇರುತ್ತೆ. ನಾ ಹೇಳೋದು ಏನಂದರೆ, ಸ್ಟಾರ್ಟ್ ಆಫ್ ವಿತ್ 10 minutes, ಅದನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ. ಒಂದು ದಿನ 20 ನಿಮಿಷ ಆಗ್ಬೋದು, ಒಂದು ದಿನ 30 ನಿಮಿಷ ಆಗ್ಬೋದು, ಇವತ್ತು ಮಾಡ್ದೇ ಇರ್ಬೋದು. ಸೊ ಎಷ್ಟು ನಿಮಿಷ ಅನ್ನೋದು ಮುಖ್ಯ ಅಲ್ಲ, ಬಟ್ ಯುವರ್ ಮೋಟಿವೇಶನ್ ಮಾಡಬೇಕು, ನಾನೂ ಮಾಡಬೇಕು, ಸಮ್ ಆ್ಯಕ್ಟಿವಿಟಿ ಮಾಡ್ತೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಡಾಕ್ಟರ್ ಶ್ರೀನಾಥ್ ಸರ್ ಅವರ ಮಾತುಗಳು. ಸೊ ನಿಮ್ಮ ಡಾಕ್ಟರ್ಸ್ ಇಲ್ಲಿ ಬ್ಯಾಟಿಂಗ್ನ ಮುಂದುವರಿಸ್ತಾ ಇರೋದು, ನಿಮ್ಮ ತಂಡ ಆಡ್ತಿದೆ, ಸಪೋರ್ಟ್ ಯಾರಿಗೆ ಮಾಡ್ತೀರಾ? ಸರ್ ನಾನು ಡೆಫಿನೆಟ್ಲಿ ಮೈ ಅನ್ಬಯಾಸ್ಡ್ ಐ ವಿಲ್ ಬಿ ಫಾರ್ ಗ್ಲೆನಿಗಲ್ಸ್ ಹಾಸ್ಪಿಟಲ್, ಡೆಫಿನೆಟ್ಲಿ. ಬಟ್ we wish the best team wins, that's all. The sportivity game is always should be played in sport, right spirits. May the best team win. We are all here ಯಾಕೆ, ಒಂದು ಅವರಿಗೆ ನಮಗೊಂದು ಪ್ರೋತ್ಸಾಹ, ನಮ್ಮ ಗ್ಲೆನಿಗಲ್ಸ್ ಹಾಸ್ಪಿಟಲ್ ಇದೊಂದು ದೇ ಹ್ಯಾವ್ ಟೇಕನ್ ದಿಸ್ ಇನಿಷಿಯೇಟಿವ್ ಅಂದರೆ ದಟ್ ಇಸ್ ಎ ಗ್ರೇಟ್. ಪೀಪಲ್ ಆರ್ ಹಿಯರ್, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟು ಗೇಮ್ಸ್ ಆಡ್ತಾ ಇದ್ದಾರೆ. ದೆರ್ ಆರ್ ಸ್ಪಾನ್ಸರರ್ಸ್, ದೆರ್ ಆರ್ ಪೀಪಲ್ ಹೂ ಹ್ಯಾವ್ ವರ್ಕ್ ಫಾರ್ ದಿಸ್ ಟು ಕಂಟಿನ್ಯೂ ಇನ್ ಎ ಸಚ್ ಹೈ ಲೆವೆಲ್. There are very good commentary like you, Kunigal Manju. You've been so enthusiastic. ಅಂದರೆ ಎಷ್ಟು ಖುಷಿ ಆಗುತ್ತೆ ನಂಗೆ ಅಲ್ಲಿಂದ ನೋಡ್ತಾ ಇದ್ದೆ. And also the video cameras are going on. There are live. Many of the important doctors or other people have not able to come to the ground, but they are all watching on the media, whatever it is, them recording ಅಲ್ಲಿ. So YouTube. So what it means is, we are here to support the best physical activity like games. Any cricket is probably a start. Future we may look at football, hockey, we don't know. ಮುಂದೆ ಏನೇನು ಬರುತ್ತೆ ನೋಡಬೇಕು. ಥ್ಯಾಂಕ್ ಯು ನಿಮ್ಮ ಮಾತುಗಳಿಗೆ. ಇದಾಗಿತ್ತು ಡಾಕ್ಟರ್ ಶ್ರೀನಾಥ್ ಸರ್ ಅವರ ಮಾತುಗಳು. ಮತ್ತೆ ನಿಮ್ಮನ್ನು ಸಿಗೋಣ, ಮತ್ತೆ ಜಾಯ್ನ್ ಆಗ್ತೀವಿ. ಥ್ಯಾಂಕ್ ಯು ನಿಮ್ಮ ಮಾತುಗಳಿಗೆ. ಥ್ಯಾಂಕ್ ಯು ಮಂಜು ಅವರೇ. ಇಫ್ ಯು ಸಿ ನಮ್ಮ ಗ್ಲೆನಿಗಲ್ಸ್ ಅವರ ಸ್ಲೋ ಸ್ಟಾರ್ಟ್, ವಿ ಆರ್ ಆಲ್ವೇಸ್ ಡಾಕ್ಟರ್ಸ್, ವಿ ಆರ್ ಲಿಟಲ್ ಬಿಟ್ ಸ್ಲೋ ಟು ಸ್ಟಾರ್ಟ್. ನಾವು ಸಿಚುವೇಶನ್ ಅನಲೈಸ್ ಮಾಡ್ತೀವಿ, ಯಾರ್ಯಾರ್ದು ಹೇಗಿದ್ದಾರೆ. ಫಸ್ಟ್ 2 hours ವಿ ವಿಲ್ ಜಸ್ಟ್ ಆ್ಯಂಟಿಸಿಪೇಟ್ ಆ್ಯಂಡ್ ಸಿ ವಾಟ್ ಈಸ್ ದೇರ್ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ಸ್. ಆಮೇಲೆ ಸೆಕೆಂಡ್ ಓವರ್ ಆದಮೇಲೆ ಐ ಆಮ್ ಶೂರ್ ಗ್ಲೆನಿಗಲ್ಸ್ ಚಿಯರ್ ಅಪ್ ಎವ್ರಿವನ್ ಹೂ ಹ್ಯಾಸ್ ಕಮ್ ಫಾರ್. ಎಸ್, ಇನ್ನೊಬ್ರು ನಮ್ಮ ಜೊತೆಗೆ ಡಾಕ್ಟರ್ ಜಾಯ್ನ್ ಆಗಬೇಕು. ಡಾಕ್ಟರ್ ನ್ಯೂರೋಸ್ ಕೇಶವ್ ಅವರು. ಡಾಕ್ಟರ್ ಕೇಶವ್, ಸ್ವಾಗತ ನಿಮಗೆ. ಕೇಶವ್ ಅವರೇ ಬನ್ನಿ. ನ್ಯೂರೋ ಸರ್ಜನ್. ಅಂಡ್ ಬನ್ನಿ, it's ನಮ್ಮ ಜೊತೆಗೆ ಮಾತಾಡ್ತಿದ್ದಂತ ಡಾಕ್ಟರ್ ಶ್ರೀನಾಥ್ ಅವರಿಗೆ ವಿರಾಮನ ಕೊಡ್ತೀವಿ. ಇನ್ನೊಬ್ರು ಡಾಕ್ಟರ್ ಬಂದಿದ್ದಾರೆ, ಸೊ ಆ ಡಾಕ್ಟರ್ನ ಮಾತಾಡ್ಸೋಣ. ಖಂಡಿತವಾಗ್ಲೂ ನೀವು ಹೇಳ್ತಾ ಇದ್ರಿ, ಸೊ ನಾವು ಸ್ವಲ್ಪ ನಿಧಾನ ಡಾಕ್ಟರ್ಸ್ ಅಂತ ಹೇಳಿ. ಸೊ ನ್ಯೂರೋ ಸರ್ಜನ್ ಡಾಕ್ಟರ್ ನಮ್ಮ ಕೇಶವ್ ಅವ್ರನ್ನ ಮಾತಾಡಿಸಿ. ಸ್ವಾಗತ ಸರ್ ನಿಮಗೆ. ಥ್ಯಾಂಕ್ ಯು ಮಂಜು ಅವರೇ. ಒಂದು ಹೇಳಬೇಕು ಅಂದ್ರೆ ಮೈಕ್ ಥ್ಯಾಂಕ್ಸ್, ನೀವು ನನ್ನ ಹತ್ರ ಕಿತ್ಕೊಂಡಿದ್ದೆ, ಯಾಕೆಂದ್ರೆ ಐ ಕ್ಯಾನ್ ಗೋ ಆನ್ ನೋ ಸರ್, ಎಲ್ಲರನ್ನೂ ಮಾತಾಡಿಸ್ಬೇಕು ಅನ್ನೋಂಥ ಹಂಬಲ ನಮಗಷ್ಟೇ. ನಮ್ಮ ಕೇಶವ್ ಅವ್ರು ನನಗಿಂತ ಮೋಸ್ಟ್ ಟ್ಯಾಲೆಂಟೆಡ್. ಐ ವಿಲ್ ಹ್ಯಾಂಡ್ ಓವರ್ ಇಟ್. ಅಲ್ಲ, ನಮ್ಮವರು ತುಂಬ ನಿಧಾನಕ್ಕೆ ಆಡ್ತಾ ಇದ್ರು, ಮುಂದೆ ಚೆನ್ನಾಗಿ ಹೊಡಿತಾರೆ. ಸ್ಕೋರ್ ಅಟ್ಲೀಸ್ಟ್ 100 ಆದರೂ ರೀಚ್ ಆಗಬೇಕು. 100 ರೀಚ್ ಆಗ್ತೀರಾ ನೀವು? ಹೌದೌದು, ಗ್ಯಾರಂಟಿ. ಸೊ ಒಟ್ಟಾರೆ ಆಸ್ಪತ್ರೆನ ಬಿಟ್ಟು ಆಟಕ್ಕೆ ಬಂದಾಗ ನಿಮ್ಗೆ ಯಾವ ಸ್ಪೋರ್ಟ್ಸ್ ಇಷ್ಟ? ಕ್ರಿಕೆಟ್ ಇಷ್ಟ. ಮತ್ತೆ ಯಾಕೆ ಸರ್ ನೀವು ಆಡ್ತಾ ಇಲ್ಲ ಇವಾಗ? ಸ್ವಲ್ಪ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿಲ್ಲ ನಾವು, ಅದಕ್ಕೋಸ್ಕರ. ಸೊ ನಿಮ್ಮ ಕೊಲೀಗ್ಸ್ ಎಲ್ಲ ಆಡ್ತಾರೆ, ಡಾಕ್ಟರ್ ಇದರಲ್ಲಿ ಪವನ್ ಅವರು. ಸೊ ಯಾವ ರೀತಿ ವಿಶ್ ಮಾಡ್ತೀರಾ? ಅಂಡ್ ಡಾಕ್ಟರ್ ನವೀನ್ ಗೌಡ್ರು ನಿಮ್ಮ ಕ್ಯಾಪ್ಟನ್, ಎಲ್ಲ ಫ್ರೆಂಡ್ಸು ಜೊತೆಲಿ ಇರ್ತೀರಾ, ಬಹಳಷ್ಟು ಆಪರೇಷನ್ಸ್ ಎಲ್ಲ ಜೊತೆಲಿ ಮಾಡ್ತೀರಾ. ಇವಾಗ ಈ ಆಪರೇಷನ್ ಹೆಂಗ್ ಮಾಡ್ತೀರಾ? ಈ ಆಪರೇಷನ್ ಆ್ಯಕ್ಚುಲಿ ನಾವು ವಿನ್ ಆಗಬೇಕು ಅಂತಲೇ ಬಂದಿರೋದು. ಸೊ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಒಳ್ಳೆ ಕಾಂಪಿಟೇಷನ್ ಕೊಟ್ಟು ಗೆಲ್ಲಬೇಕು ಅಂತಲೇ ನಾವು ಆಶಿಸೋದು. ಆ್ಯಂಡ್ ನಮ್ಮ ಡಾಕ್ಟರ್ ಇವಾಗ ಐರನ್ ಶಾಟ್ ಆಗ್ತಿದೆ, ಕ್ಯಾಚ್ ಆಗತ್ತಾ? ಇದು ಕ್ಯಾಚ್ ಆಗಿದೆ ನೋಡಿ, ವಿಕೆಟ್ ಹೋಯ್ತು. ಇವಾಗ ಇರ್ಲಿ ಬರುತ್ತೆ, ಇನ್ನು ಮುಂದೆ ಬರುತ್ತೆ. ಇನ್ನು ಮಿಸೈಲ್ಗಳಿದಾವೆ, ಬರ್ತಾರೆ ನಿಮ್ಮ ಕಡೆ ಬ್ಯಾಟರ್ಸ್ ಅಂತ ಹೇಳ್ತೀರಾ? ಹೌದೌದು. ಸೊ
ನಿಮ್ಮ ಜೊತೆಗೆ ಕೈ ಜೋಡಿಸಿರುವಂಥದ್ದು ಸತ್ವ ಗ್ಲೋಬಲ್ ಸಿಟಿ ಅವರು. ಸೊ ಅವ್ರಿಗೆ ಯಾವ ರೀತಿ ನೀವು ಥ್ಯಾಂಕ್ಸ್ ಹೇಳ್ತೀರಾ? ತುಂಬ ಥ್ಯಾಂಕ್ಸ್, ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದೇ ಥರ ಮುಂದೆನೂ ಆರ್ಗನೈಸ್ ಮಾಡ್ತಾ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೆ ನಮ್ಮ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ತೀರಾ, ನೆನ್ನೆ ನೀವು ಕಾಣಿಸ್ಲಿಲ್ಲ, ಬಹುಶಃ ನೋಡಿದ್ರೆ ನಮ್ಮ ಮ್ಯಾಚಸ್ ಎಲ್ಲ. ಹಾಂ ಹೌದೌದು, ನೋಡ್ತಾ ಇದ್ದೆ. ಹೇಗೆ ಅನಿಸ್ತು ಫೀಲಿಂಗ್? ನೋಡೋಕ್ಕಾಗಿಲ್ಲ, ಮಧ್ಯ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ನಮ್ಮವರು ತುಂಬ ಚೆನ್ನಾಗಿ ಆಡಿದ್ರು, ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ರು. ಥ್ಯಾಂಕ್ ಯು ನಿಮ್ಮ ಮಾತುಗಳಿಗೆ. ಇದಾಗಿತ್ತು ಡಾಕ್ಟರ್ ಕೇಶವ್, ನ್ಯೂರೋ ಸರ್ಜನ್, PGS ಕ್ಲಿನಿಕಲ್ ಹಾಸ್ಪಿಟಲ್. ಥ್ಯಾಂಕ್ ಯು ಡಾಕ್ಟರ್ ನಿಮ್ಮ ಮಾತುಗಳಿಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆಯಾಗಿ ಒಂದಷ್ಟು ಮಾತುಗಳನ್ನು ನಾವು ಕೇಳ್ಕೊಂಬಂದಿದ್ದು ಡಾಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಡಾಕ್ಟರ್ ಕೇಶವ್ ಸರ್ ಥ್ಯಾಂಕ್ ಯು ನಿಮಗೆ. ಸೊ ಮ್ಯಾಚ್ ಕಡೆ ಗಮನ ಹರಿಸ್ತೀವಿ ಇವಾಗ. So this time Binu gets out and the new batter Akshay slight the change in the batting order. Yesterday we saw Dr. Naveen came after and one down position, but this time the new batter is Akshay. Oh, nicely driven, looking for runs, but only single. The score moves on to 16. We are into the third over, the last ball coming up. Sonata Strikers, they won the toss, opted to field, invited Gleneagle Blasters for bat. Nice pickup shot, in the air, wicket down. Oh, second blow for Gleneagle Blasters here. Wicket onto the last ball of the third over. 16 for 2. The next batter we have Purushottam. Three overs are done, 16 runs on the board, 2 wickets down. Two quick wickets for Gleneagle Blasters. That's quite a slow start for Gleneagle Blasters. 16 runs only on the board. 5 overs remaining. They need to do some miracle here to get the good score on the board. Oh, that's a Yorker in delivery, slightly onto the off stump. The batter defended well, but he wanted to go for that slice shot towards that deep point, but couldn't connect the ball well. So, no runs. Dharma is the bowler. This time, bowler missing out on his run-up. Akshay on strike and Purushottam yet to open his account as he joined in the fresh over. Oh, nicely driven straight. But there is a protection and only single will be allowed to the batter. So 1 more run, 17 runs on the board now. The runs are coming in singles right now. And we have Purushottam Reddy, quite an attacking batter for Gleneagle Blasters. Yesterday we saw some good shots from him, and this time his team required some big good shots. Oh, the ball took the edge, out. Purushottam Reddy out on the very first ball. He is not troubled the scorers here. He is walking back to the pavilion. Third wicket down for Gleneagle Blasters. 17 for 3. And it's time for the captain to walk in, Dr. Naveen, to join Akshay. ಸೊ ಇವಾಗ ಬೇಕಾಗಿದೆ ಬೌಂಡ್ರಿ ಸಿಕ್ಸರ್ಗಳು. ನೆನ್ನೆ ಹೇಳ್ತಾ ಇದ್ವಿ ಪೋಸ್ಟ್ ಮ್ಯಾಚಲ್ಲಿ ಡಾಕ್ಟರ್ ನವೀನ್ ಅಪ್ಪಾಜಿ ಗೌಡ್ರು ಆಪರೇಷನ್ ಸಕ್ಸಸ್ ಮಾಡಿದೀವಿ ಅಂತ ಹೇಳಿರೋದು.
ಅಂಡ್ ಇವಾಗ ಹೋಗ್ತಿದ್ದಾರೆ. ಬ್ಯಾಟಿಂಗ್ನ ಯಾವ ರೀತಿ ಮಾಡ್ತಾರೆ ನೋಡ್ಬೇಕಾಗತ್ತೆ. ಮಿಡಲ್ ಆರ್ಡರ್ ಅಲ್ಲಿ ಬಂದಿರೋದು ಕ್ಯಾಪ್ಟನ್ ಅವರು. Dharma started off this over very well. 3 balls, 1 run and 1 wicket. Oh, in the air, could be 1 more wicket. Oh, what is happening here? 1 more wicket down for Gleneagle Blasters. The captain walking back to the pavilion. 1 more bowler, Dharma is going to be on a hat trick now. ಇದು ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡ್ತಿರೋದು ಧರ್ಮ ಅವರು. ಸೊ ನಾಟ ಸ್ಟ್ರೈಕರ್ನ ಚಿನ್ನದಂತ ಆಟಗಾರ ಸೋನು ಧರ್ಮ ಇವಾಗಿದ್ದಾರೆ ಹ್ಯಾಟ್ರಿಕ್ ಬಾಲ್ ಅಲ್ಲಿ. ಅಂಡ್ ಕ್ಯಾಪ್ಟನ್ ನಿರ್ಗಮಿಸ್ತಾರೆ. ಅಂಡ್ ಬಹಳ ನಗ್ತಾ ಹೋಗ್ತಿರೋದು. ಸೊ ಮ್ಯಾಚ್ ಕೂಲ್ ಆಗೋಣ, ಸಾಕಾಗೋಣ, ನೋ ಇಶ್ಯೂ, ಬಂದಿದ್ದೀವಿ ಎಂಟರ್ಟೈನ್ಮೆಂಟ್ ತಗೊಳಕ್ಕೆ ಅಂಡ್ ಅದನ್ನೇ ಮಾಡೋಣ, ತಲೆ ಕೆಡ್ಸ್ಕೊಬೇಡಿ ಆಡಿ ಅಂತ ಹೇಳ್ತಿರೋದು ಅಲ್ಲಿ. ಹೊಸ ಬ್ಯಾಟರ್ ಬಂದಿದ್ದಾರೆ ಇವಾಗ. So Dr. Naveen not troubling the scorers there. And Dharma an hat-trick ball. And new batter Madan. This time he leaves the ball to the keeper. So no hat-trick for Dharma here. But 5 balls, 1 run and 2 wickets. It's a white ball. Signal by umpire, 1 more run added to total. Ball shot, catch it ಇರುವಂತ ಕಾಲ್, ಕ್ಯಾಚ್ ಕಂಪ್ಲೀಟ್ ಮಾಡ್ತಾರ ಇಲ್ಲಿ. ಮತ್ತೊಂದು ವಿಕೆಟ್ ಪತನ ಆಗ್ತಿದೆ. ಧರ್ಮ ಕಾರ್ತಾ ಇದ್ದಾರೆ ಇಲ್ಲಿ. ಗ್ಲೆನಿಗಲ್ ಬ್ಲಾಸ್ಟರ್ಸ್ ನ ಮತ್ತೊಂದು ಕೊಂಡಿ ಕಳಿಸಿ ಬೀಳ್ತಾ ಇರೋದು. ಮದನ್ ನಿರ್ಗಮಿಸಬೇಕಾಗತ್ತೆ. ಗ್ಲೆನಿಗಲ್ ಬ್ಲಾಸ್ಟರ್ಸ್ 17 ರನ್ 4 ಓವರ್ಗಳ ನಂತರ 5 ವಿಕೆಟ್ ನಷ್ಟಕ್ಕೆ. 3 wickets for Dharma in this over. 1 over, 2 runs and 3 wickets. 5th wicket down. Half of the side of the Gleneagle Blasters is back into the pavilion. The score stays at 18 for 5. The new batter, we have Arun. So lot of hope right now on Arun and Akshay. 18 for 5 after 4 overs. We are halfway down to this first innings. 4 overs are done and half of the side in the back into the pavilion. Nicely placed onto that long on. 1 more run. The singles will add to the total, but that's not going to work for Gleneagle Blasters right now. They need to keep their wickets intact and get the runs on the board. That is what they need to do. This time tried to go for a cut shot, no timing. Lack of footwork. Not able to reach to that ball there. Shreyas with his second over. Oh, slower delivery this time. Totally surprise for the batter. 1.3 overs, 4 runs and 2 wickets for Shreyas. 19 runs on the board. One more dot ball. Arun has faced 3 balls and yet to open his account. Akshay batting on 3 with 5 balls.
The Gleneagle Blasters have depth in their batting. Hitting onto the legs. End of the 5th over. The score is on 20. Sorry, score is on 19. So the current run rate is just below 4 runs. Three overs remaining, 19 runs on the board. Will be interesting to see what's going to happen in next 3 overs. ರವಿ ಸರ್ ಸ್ವಲ್ಪ ಸ್ಕೋರ್ ಕಡಿಮೆ ಆಯಿತು ಇಲ್ಲಿ. ಓಹ್, In the air and will land ಸೇಫ್ಲಿ. safe and one more run to Akshay. 20 ರನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಬೇಕಾಗಿದೆ ಬಿಗ್ ಸಿಕ್ಸಸ್ ಅಂಡ್ ಬೌಂಡ್ರೀಸ್. ಅಂಡ್ ಪ್ರಮುಖ 5 ವಿಕೆಟ್ಸ್ ಹೋಗಿರೋದು. ಓಹ್, ಚೆನ್ನಾಗಿ ಬೌಲಿಂಗ್ ಮಾಡಿರೋದು ಇಲ್ಲಿ ಅಖಿಲ್. ಎಕಾನಮಿ ಚೆನ್ನಾಗಿದೆ. 5 ವಿಕೆಟ್ಸ್ನ ಕಳ್ಕೊಂಡಿರೋದು ಇಲ್ಲಿ ಗ್ಲೆನಿಗಲ್ ಬ್ಲಾಸ್ಟರ್ಸು. See, they're keeping the bowling very tight. Their fielders are all alert. Nicely placed this time to long on, but only single. Manju, these singles will get added to the tally, but this is not going to work for Gleneagle Blasters. If they want to do any kind of a defending, they need at least 55 plus runs on the board because they do have a good bowling attack. ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಗ್ಲೆನಿಗಲ್ ಬ್ಲಾಸ್ಟರ್ಸ್ಟು. ಅಂಡ್ ಟಾರ್ಗೆಟ್ನ ಸೆಟ್ ಮಾಡಬೇಕಾಗುತ್ತೆ. 40 to 45 50 ರನ್ಸನ್ನು ಸ್ವಿಚ್ ಇಟ್ ಮಾಡೋಂಥ ಪ್ರಯತ್ನ ಮಾಡಿರೋದು ಅಲ್ಲಿ ಅಕ್ಷಯ್ ಅವರು. ಕನೆಕ್ಟ್ ಆಗ್ತಿಲ್ಲ. See, the best part is Gleneagle Blasters have their batting depth till the 8th, 9th number, and they're 5 down right now. But they need to pick right balls to get those runs. In the air, bowler getting underneath. Oh, mix up, but still the bowler managed to get that catch. One more wicket down. 6th wicket down for Gleneagle Blasters. ನಿಂತು ಆಡಬೇಕಾಗಿದ್ದಂಥ ಬ್ಯಾಟರ್ಗಳು ಯಾರು ಕೂಡ ನಿಂತಾಡ್ತಾ ಇಲ್ಲ. ಟಾಪ್ ಎಡ್ಜ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಆಘಾತ ಅಕ್ಷಯ್ ಅವರು ನಿರ್ಗಮಿಸ್ತಾರೆ. 6ನೇ ವಿಕೆಟ್ ಪತನ ಆಗಿರೋದು. ಅಂಡ್ ಇವಾಗ ಹೊಸ ಬ್ಯಾಟರು ಇನ್ನು ಆಗ್ತಿದ್ದಾರೆ. ಅಂಡ್ ಬೇಕಾದಾಗೆಲ್ಲ ಕೂಡ ಬ್ರೇಕ್ ಥ್ರೂನ ತಂದ್ಕೊಂಡ್ಬರ್ತಾ ಇರೋದು ಇಲ್ಲಿ. ಪ್ರತಿ ಓವರಲ್ಲಿ ಬ್ರೇಕ್ ಥ್ರೂಗಳು ತರ್ತಾ ಇರೋದು ಕೂಡ. Vidyasagar is the new batter. That ball took the edge of the bat. One bounce to the keeper. So, end of the 6th over and the score is on 21. 6 ಓವರ್ಗಳ ನಂತರ 6 ವಿಕೆಟ್ ನಷ್ಟಕ್ಕೆ 21 ರನ್ ಗ್ಲೆನಿಗಲ್ ಬ್ಲಾಸ್ಟರ್ಸ್. ಅಂಡ್ ಮುಂದಿನ ಮ್ಯಾಚ್ ಕೊನೆಯ ಕ್ವಾರ್ಟರ್ ಫೈನಲ್ ಮ್ಯಾಚ್ ಸಿಜಿ ಸ್ಟ್ರೈಕರ್ಸ್ ವರ್ಸಸ್ ಬ್ಲೂ ವಾರಿಯರ್ಸ್. ಬೋತ್ ದ ಕ್ಯಾಪ್ಟನ್ಸ್ ಸಿಜಿ ಸ್ಟ್ರೈಕರ್ಸ್ ಅಂಡ್ ಬ್ಲೂ ವಾರಿಯರ್ಸ್ ಪ್ಲೀಸ್ ಕಮ್ ಬನ್ನಿ ಅಂಡ್ ಟಾಸ್ ಪ್ರಕ್ರಿಯೆಯನ್ನು ನಡೆಸಿಕೊಳ್ಳಿ. Captain of CG Strikers and captain of Blue Warriors. Call for the toss. So, Sachin will continue with his second over of his quota. Oh, tried to go for a shot, played too early. He swung that back too early.
Not able to time that well. ಟೈಮಿಂಗ್ ಆಗ್ತಾ ಇಲ್ಲ ಅಲ್ಲಿ ಬ್ಯಾಟ್ ಟು ಬಾಲ್ ನಡುವೆ ಟೈಮಿಂಗ್ ಆಗ್ತಾ ಇಲ್ಲ. ಟೈಮಿಂಗ್ ಆದ್ರೆ ಕ್ರಿಕೆಟ್ ಇಸ್ ಎ ಟೈಮಿಂಗ್ ಗೇಮ್. See, it just like the ball hit onto the legs, otherwise it would have gone onto the stump because he swung that bat too early before the ball reaching to him. Again hitting onto the legs, no runs. ಕನೆಕ್ಟ್ ಆಗ್ತಿಲ್ಲ ಅಲ್ಲಿ. ಬೊಂಬಾಟಾಗಿ ಬೌಲಿಂಗ್ ಅನ್ನ ಮಾಡ್ತಿರೋದು ಸಚಿನ್ ಅವರು. ಕೇವಲ 4 ರನ್ ಅನ್ನ ಕೊಟ್ಟಿದ್ದಾರೆ 8 ಬಾಲ್ ಅಲ್ಲಿ. ಚೆನ್ನಾಗಿದೆ ಎಕಾನಮಿ. 3 ಎಕಾನಮಿಲಿ ಬೌಲಿಂಗ್ ಅನ್ನ ಮಾಡ್ತಾ ಇರೋದು ಬೌಲರು. This time we'll have to see direct hit, but the batsman was well in the crease. So the score moves on to 22. Manjunath, just 9 balls remaining in this match, in the innings. And what do you think? What will be the total that Gleneagle Blasters will reach, as they are on 22 right now and 9 balls remaining? ನೋಡ್ಬೇಕಾಗತ್ತೆ ಸರ್. 9 ಬಾಲ್ ಇರೋದು. ಬ್ಯಾಟರ್ಸು ಬ್ಲಾಸ್ಟರ್ಸು ಸಿಡಿಬೇಕು, ಆದ್ರೆ ಸಿಡಿಯಕ್ಕಾಗ್ತಾ ಇಲ್ಲ. ಹೈ ಅಂಡ್ ಶಾಟ್, ಕ್ಯಾಚ್ ಡ್ರಾಪ್. Oh, this time fielder was in too much of hurry to reach to the ball. In that process, he dropped that catch. Score moves on to 24. 2 balls remaining in the over. Nicely placed this time. In the fielder is there. One more wicket. So last ball coming up from the over number 7. 7th wicket down for Gleneagle Blasters on the score of 24. Blue Warriors fielding. So end of the over, number 7. The score remains at 24. Last over coming up. This is probably going to be the low scoring match since morning. Dharma is the new bowler. Four bowlers can bowl 2 overs. There is no five overs. Five bowlers. 2-2-2 plus 1-1. I think this best, but yeah. ಇದು ಚೆನ್ನಾಗಿದೆ ಬೌಲಿಂಗು. So starts with the dot ball for 8th over. The batters are too much under pressure. 25 runs on the board. 5 balls remaining in the evening. Oh, this time a good pickup shot. This ball surely will race out of the ground. 6 runs. ಬೇಕಾಗಿತ್ತು. That's a welcome 6 for Gleneagle Blasters. ಅಂಡ್ ಹುಡುಕಾಟ ಮಾಡಿದ್ದು. ಮರಳುಗಾಡಲ್ಲಿ ಹೇಗೆ ಓಎಸಿಸ್ ನ ಹುಡುಕ್ತಾರೋ ಆ ರೀತಿ ಇಲ್ಲಿ ಸಿಕ್ಸರ್ ನ ಹುಡುಕಾಡ್ತಾ ಇದ್ದಂತ ಆಟಗಾರರು. ಬೇಕಾಗಿತ್ತು ಸಿಕ್ಸರು. ಕೊನೆಯ 4 ಬಾಲ್ ಇದೆ. 4 ಸಿಕ್ಸರ್ ನ ಹೊಡಿತಾರ. That was much needed 6 for Gleneagle Blasters, and they need few more in the remaining 4 overs. Sorry, 4 balls.
This time, catch drop there. The baller fielder tried to reach there. Chance for an out. Oh, fielder making mistake. Keeper making mistake. One more run. So 3 runs on that occasion. ಅಂಡ್ ಸುರೇಶ್ ಅವ್ರು ನೋಡಿ ಯಾವ ತರ ಓಡಿದು, ಬೆಂಕಿ ತರ ಓಡಿದು. ಒಟ್ನಲ್ಲಿ ರನ್ ಬೇಕು ಅಷ್ಟೇ. 3 ರನ್ ಅನ್ನ ಹೊಡಿರೋದು ಇಲ್ಲಿ. 34 runs on the board now. That was good running between the wickets. Must appreciate both the batters for that getting those 3 runs. ಸುರೇಶ್ ಮತ್ತು ಅರುಣ್ ಅವರು ಬೇಕಾಗಿತ್ತು ನೋಡಿ. 2 ಬಾಲಲ್ಲಿ 9 ರನ್ ಅನ್ನ ಹೊಡೆದಿರೋದು. ಇವಾಗ ಇರೋದೇ ಸುರೇಶ್ ಅವರು ಬಂದಿದ್ದಾರೆ. ಕೊನೆಯ 3 ಬಾಲ್ ಇದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನ ಕನೆಕ್ಟ್ ಆಗ್ತಿಲ್ಲ. ಡಾಟ್ ಬಾಲ್ ಆಗತ್ತೆ. ಲಾಸ್ಟ್ 2 balls to go in the first innings. ಎಸ್, ಇಲ್ಲಿ ಒಂದು ಡಾಟ್ ಬಾಲ್ ಬಂದಿದೆ. ಅಂತಿಮ ಬಾಲ್ ಇದೆ. ಜಾಸ್ತಿ ಹೊಡೆದಿಲ್ಲ ಅಂತ ಹೇಳ್ತಿರೋದು ಡಾಕ್ಟರ್ ಶ್ರೀನಾಥ್ ಸರ್ ಬಂದಿದ್ದಾರೆ. So 34 on the board and last ball coming up. 34 ಅಲ್ಪ ಮೊತ್ತಕ್ಕೆ ಕಟ್ಟಾಕಿದ್ದು ಕೂಡ. ಬೌಲಿಂಗ್ ಚೆನ್ನಾಗಿದೆ. 6 ಹೊಡಿತಾರ ಇಲ್ಲಿ. ಸಿಕ್ಸರ್ ಬರುತ್ತಾ? ಪರವ್ರಿಗೆ 5 ರನ್ನು ಆಡಿಸ್ಕೋತೀವಿ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿದ್ದಾರೆ ಬೌಲರ್ಸು. ಕೊನೆ ಬಾಲ್ ಸುರೇಶ್ ವೆಂಪರ್ ಶಾಟ್ ನ ಹೊಡಿಬೇಕು ಅಂತ ಹೇಳಿ ಕೇಳ್ತಿರೋದು. Oh, excellent shot by Suresh this time. Oh, misfield. Ball raced away to boundary. The score moves on to 38 after 8 overs. 39 is what the target is for Sonata Strikers to get into the semis. 39 required. ಕ್ರಿಕೆಟ್ ಅಲ್ಲಿ ಎಲ್ಲವೂ ಆಗತ್ತೆ. ಲೋ ಸ್ಕೋರಿಂಗ್ ಮ್ಯಾಚ್ ಕೂಡ ಗೆದ್ದಿರುವಂತ ಉದಾಹರಣೆ ಕ್ರಿಕೆಟ್ ಅಲ್ಲಿ ಬಹಳ ಇದೆ. ಸೊ ಬೌಲಿಂಗ್ ನ ಟೈಟ್ ಆಗಿ ಮಾಡಬೇಕು, ವಿಕೆಟ್ ನ ಬೇಕಾದಾಗ ತಗೋಬೇಕು. ಅದನ್ನೇ ಹೇಳ್ತಿರೋದು ಡಾಕ್ಟ್ರು. ಆಪರೇಷನ್ ಸಕ್ಸಸ್ ಮಾಡಿಸ್ತೀನಿ, ನಮ್ಮ ಹುಡುಗರ ಹತ್ರ ಹೋಗ್ತೀನಿ ಅಂತ ಹೇಳ್ತಿರೋದು. ಹೋಗ್ತಿದ್ರೆ ಇವಾಗ ಡಗ್ ಔಟ್ ಕಡೆಗೆ. ನೋಡೋಣ ಯಾವ ತರ ಟಿಪ್ಸ್ ಅನ್ನ ಕೊಡ್ತಾರೆ ಡಾಕ್ಟರ್ ಶ್ರೀನಾಥ್ ಅವರು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಗ್ಲೆನಿಗಲ್ಸ್ ಕ್ರಿಕೆಟ್ ಲೀಗ್. Presented by Gleneagles BGS Hospital and in the association with Sattva Global City. And day 2 final day. ಒಟ್ಟಾರೆಯಾಗಿ ನಮ್ಮ ಗ್ಲೋಬಲ್ ಸಿಟಿಯಲ್ಲಿ ಇರುವಂಥ ಕಂಪನಿಗಳು ಎಲ್ಲವನ್ನ ಸೇರಿಸಿ ಒಟ್ಟುಗೂಡಿಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ಸೊ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು ಆ್ಯಂಡ್ ಹಾಸ್ಪಿಟಲ್ ಇರ್ಬೋದು, ಎಲ್ಲರೂ ಒಂದೇ ಕ್ರಿಕೆಟ್ ಅಂಕಣ ಮಧ್ಯದಲ್ಲಿ. ಸೊ ವಿ ಆರ್ ಟುಗೆದರ್ ಇನ್ಸೈಡ್ ದ ಸರ್ಕಲ್ ಆಫ್ ದ ಕ್ರಿಕೆಟಿಂಗ್ ಗ್ರೌಂಡ್ ಆ್ಯಂಡ್ ನಮ್ಮ ಮ್ಯಾಚ್ಗಳು ಸೂಪರ್ ಅಪ್ಸ್ ಆಗ್ತಾ ಇದೆ. ಥ್ಯಾಂಕ್ ಯು ಗ್ಲೆನಿಗಲ್ BGS ಹಾಸ್ಪಿಟಲ್ ಅಂಡ್ ಥ್ಯಾಂಕ್ ಯು ಸತ್ವಾ ಗ್ಲೋಬಲ್ ಸಿಟಿ. ಇಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಎಲ್ಲರೂ ಕೂಡ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಮಾಡಿಸ್ತಾ ಇರೋದು. ಅಂಡ್ ಇವಾಗ DJ ಬೇಕಾ? DJ ಪಾಪ್ಕಾರ್ನ್.
ಹೊಸ ಬ್ಯಾಟರಿ ಎಂಟ್ರಿಯನ್ನ ಕೊಟ್ಟಿರೋದು ಇಲ್ಲಿ ಸೊನಾಟಾ ಸ್ಟ್ರೈಕರ್ಸ್ ನ ಕ್ಯಾಪ್ಟನ್ ಬಹುಶಃ ಶ್ರೇಯಸ್ ಅವರು ಅನ್ಸುತ್ತೆ. ಮತ್ತೊಂದು ಬ್ರಿಲಿಯಂಟ್ ಬಾಲ್ ಕಟ್ ಮಾಡಿದ್ದು ಅಷ್ಟೇ, ಪಾಯಿಂಟ್ ಮೇಲೆ ಹೊಡೆಯೋಕೆ ಹೋಗಿದ್ದು. ಫೀಲ್ಡರ್ ಇದ್ದಾರೆ. ಇಟ್ಸ್ ಎ ಡಾಟ್ ಬಾಲ್. ಲೋ ಸ್ಕೋರಿಂಗ್ ಮ್ಯಾಚ್. ಹೈ ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಒತ್ತಡ ತರುವಂತಹ ಪ್ರಯತ್ನ ಮಾಡುವಂತಹ ಬೌಲಿಂಗ್ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ. ಸುರೇಶ್ ಅವರ ಬೌಲಿಂಗ್ ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ. ಒಂದು ವಿಕೆಟ್ ಕೂಡ ತಗೊಂಡಿದ್ದಾರೆ. ಇದೋರ್ದ ಎಕ್ಸ್ಟ್ರಾ ಕವರ್ಸ್ ಹೊಡೆದಿರೋದು, ಗ್ಯಾಪ್ ಶಾಟ್ ಬಂತು. ಇವಾಗ ಬೌಂಡ್ರಿ, ವೆಲ್ಕಮ್ ಬೌಂಡ್ರಿ ಆಫ್ ದ ಮಾರ್ಕ್. ಶ್ರೇಯಸ್ ಕ್ಯಾಪ್ಟನ್ ನಾಕ್ ಬಂತು. ಇವಾಗ ಪ್ರೆಷರ್ ಇಲ್ಲ ನನಗೆ, ಲೋ ಸ್ಕೋರಿಂಗ್ ಮ್ಯಾಚ್, ನಾನು ಆಡ್ತೀನಿ ಅಂತ ಹೇಳಿರೋದು. ಡಿಫೆನ್ಸ್ ಮಾಡ್ತಾರೆ. ಇಟ್ಸ್ ಎ ಡಾಟೆಡ್ ಡೆಲಿವರಿ. ಚೆನ್ನಾಗಿದೆ. ಕೇವಲ 4 ರನ್ ಅನ್ನ ಕೊಟ್ಟಿದ್ದಾರೆ 5 ಬಾಲಲ್ಲಿ. 1 ವಿಕೆಟ್ ಅನ್ನ ಪಡ್ಕೊಂಡಿರೋದು ಕೂಡ ಸುರೇಶ್ ಅವರು. Manjunath, they have lost 1 wicket. The low scoring match, do you think we are going to see some twist here? ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ಗಳು ಬೇಕು. ಸೊ ಅದೇನಾದರೂ ಬಂದರೆ ಇವಾಗ ಖಂಡಿತ ಬದಲಾವಣೆ ಆಗುತ್ತೆ. ರನ್ ಅನ್ನ ಪಡೆಯುವಂತ ಪ್ರಯತ್ನ, ನೇರ ಗುರಿ ಸಾಗಿದ್ರೆ ಆಘಾತ ಇತ್ತು ಅಲ್ಲಿ. Oh, this time Binu was standing way away from the stumps. Couldn't get that throw into his hands and dislodge the stumps, allowing batter for single on the last ball. 1 over, 5 runs on the board. 34 required in 42. 42 balls, 34 runs requires to Sonata Strikers. ಬೇಕಾಗಿದೆ 34 ರನ್ನು. ಇವಾಗ ಯಾವ ಬೌಲರ್ನ ಪರಿಚಯಿಸ್ತಾರೆ ಇಲ್ಲಿ? See, Manjunath, what I feel is the only key for Gleneagle Blasters is they should not bowl any wides and nose. ಎಕ್ಸ್ಟ್ರಾಸ್ ಅನ್ನ ಬಿಟ್ಕೊಡ್ಬಾರ್ದು ಅಲ್ಲಿ. That might be a key that they may nail this match. Oh, sliced away to third man. One more run. ಪಿಕಪ್ ಮಾಡ್ತಿದ್ರೆ ಮಂಜುನಾಥ್ ಅವರು. ಬೌಲಿಂಗ್ ಅನ್ನ ಬಂದಿರೋದು. ಡಾಟ್ ಬಾಲ್ಗಳು ಬೇಕು. ಸೊ ಡಾಟ್ ಬಾಲ್ ಮಾಡಿದಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೂಪರ್ ಡೆಲಿವರಿ. ಈ ತರ ಡಾಟ್ ಬಾಲ್ಗಳು ಬೇಕು. See, this is what the Gleneagle Blasters needs to make sure get more and more dot balls. Full toss this time in the air over the fielder's head. Ball going towards the cover region. Couple of runs this time. ಸೊ ಪವರ್ ಪ್ಲೇ ವರ್ಕೌಟ್ ಮಾಡ್ಕೊಳ್ತಾ ಇದ್ರೆ ಓವರ್ ದ ಟಾಪ್ ಹೊಡೆಯುವಂತ ಇಂಟೆನ್ಷನ್ ತೋರಿಸಿದ್ದು. ಓವರ್ ದ ಎಕ್ಸ್ಟ್ರಾ ಕವರ್ಸ್ ಮೇಲೆ ಹೊಡಿಬೇಕು ಅಂತ ಹೇಳಿದ್ದು. ಸ್ವಲ್ಪ ಹೊತ್ತು ಗಾಳಿಯಲ್ಲಿತ್ತು. In the air and fielder getting underneath. Could be a 1 more wicket. Yes! 1 more wicket for Gleneagle Blasters. Sonata Strikers loses 2nd wicket on the score of 8. So Gleneagle Blasters trying to come back to this match. ಬೇಕಾಗಿದೆ ವಿಕೆಟ್ಗಳು ಅಂಡ್ ಸಮಯಕ್ಕೆ ತಕ್ಕಂತೆ ವಿಕೆಟ್ಗಳನ್ನ ತಗೋತಾ ಇರೋದು. ಅಂಡ್ ಮೊದಲನೇ ಓವರಲ್ಲಿ ಸುರೇಶ್ ಅವರು ವಿಕೆಟ್ನ ತಗೊಂಡ್ರೆ 2ನೇ ಓವರಲ್ಲಿ ಮಂಜುನಾಥ್ ಅವರು ಕೂಡ ವಿಕೆಟ್ನ ತಗೋತಾ ಇರೋದು. ಸ್ಲೋವರ್ ಒನ್ನು ಲಾಫ್ಟೆಡ್ ಶಾಟ್ನ ಹೊಡೆಯುವಂತ ಪ್ರಯತ್ನ ಮಾಡಿದ್ದು. ಲಾಂಗ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದು. ಟೈಮಿಂಗ್ ಆಗಿರಲಿಲ್ಲ. ಬ್ಯಾಟರ್ ನಿರ್ಗಮಿಸ್ತಾರೆ. 2ನೇ ವಿಕೆಟ್ ಪತನ ಆಗಿದೆ. ಹೊಸ ಬ್ಯಾಟರ್ ಬಂದಿದ್ದಾರೆ ಇವಾಗ. 31 required in 38 now. Straight to the fielder at covers. No runs. Toss ball. So this is what they need to make sure that they bowl dot balls, get wicket at the regular intervals, put some pressure on the batter. In the air, could be 1 more wicket. Yes! 3rd wicket down for Sonata Strikers.
ಕೃಷ್ಣರಾಜ್ ಯಾದವ್ ಹೊಸ ಬ್ಯಾಟರು ನಿರ್ಗಮಿಸಬೇಕಾಗತ್ತೆ. ಕ್ಯಾಪ್ಟನ್ ಇದ್ದಾರೆ ಶ್ರೇಯಸ್ ಅವರು. ಅಂಪೈರ್ ಕ್ಯಾಪ್ಟನ್ ಶ್ರೇಯಸ್ ಇದ್ದಾರೆ. ಔಟ್ ಆಗಿದ್ದು ಕೃಷ್ಣರಾಜ್ ಯಾದವ್. The doctors are not going to stop themselves. They will fight till the end to save the patient. Now they will fight till the end to save themselves in this match, in this tournament. Third wicket down, end of the 2 overs, 9 runs on the board. सचिन ही स्ट्राइक पे रहेगा. नया बैट कृष्णा स्ट्राइक पे रहेगा. बराबर है. तो बराबर है ना. कृष्णा आउट हो गया. श्रेयस तो वेट 1 मिनट वेट. ಹೊಸ ಬ್ಯಾಟರ್ ಬಂದಿದ್ದಾರೆ. ಚೆನ್ನಾಗಿತ್ತು ಕಳೆದ ಓವರು. ಸೂಪರ್ ಆಗಿ ಬೌಲಿಂಗ್ ಅನ್ನ ಮಾಡಿದ್ದು ಮಂಜು ಅವರು. 1 ಓವರಲ್ಲಿ 3 ರನ್ ಅನ್ನ ಕೊಟ್ಟು 2 ಪ್ರಮುಖ ವಿಕೆಟ್ ಅನ್ನ ತಗೊಂಡ್ರು. ಇವಾಗ ಸುರೇಶ್ ಅವರು ಮತ್ತೆ ಬಂದಿರೋದು ಬೌಲಿಂಗ್ ಅನ್ನ ಮಾಡೋದಕ್ಕೆ. ಶ್ರೇಯಸ್ ಇದ್ದಾರೆ ಕ್ಯಾಪ್ಟನ್. ಸೆಕೆಂಡ್ ಅಲ್ಲಿ ಹೊಸ ಬ್ಯಾಟರು ಸೆಟ್ಲ್ ಆಗೋಕ್ಕೆ ಸಮಯ ಕೊಡ್ತಾ ಇಲ್ಲ. ಇವಾಗ ಕ್ಯಾಪ್ಟನ್ ಮೇಲೆ ಜವಾಬ್ದಾರಿ ಇರೋದು. 36 ಬಾಲ್ 31 ರನ್. ಇದು ವೈಡ್ ಆಗತ್ತೆ. ಇದು ತಪ್ಪು ಮಾಡಬಾರ್ದು ಬೌಲರ್ಸು. This is what they need to avoid. No wides they should bowl. That will add an extra run, but they will have to bowl extra ball. In yesterday's match, they bowled almost 12 extras. But this time they need to be very careful, the Gleneagle Blasters. Suresh with his second over. Driven straight. Only single on that occasion. So Gleneagles ಡಿಫೆನ್ಸ್ ಮಾಡ್ತಾರೆ. That's a good line by Suresh. ಅದೇ ಹೇಳ್ತಿರೋದು. ಲಾಸ್ಟ್ ಮಿನಿಟ್ ವರ್ಗು ಬಿಡಲ್ಲ ನಾವು. ಬ್ಲಡ್ ನ ಸೇವ್ ಮಾಡ್ತೀವಿ, ಆಪರೇಷನ್ ನ ಸಕ್ಸಸ್ ಮಾಡ್ತೀವಿ ಅಂತ ಹೇಳಿ ಈ ಆಪರೇಷನ್ಗೆ ಸ್ಟಿಕ್ ಆನ್ ಮಾಡ್ತಿದ್ದಾರೆ. ಹೊಲಿಗೆ ಹೊಲಿತಾ ಇದ್ದಾರೆ ಡಾಕ್ಟರ್ಗಳು ಇವಾಗ. ಬೊಂಬಾಟು ಕ್ಲಿಯರ್ ಆಗುತ್ತಾ ಇಲ್ಲಿ? ಓ ಬಿಟ್ರು ಇವಾಗ ಲೈನು ಲೆಂತು. 6 runs to the tally, 16 runs on the board now. 23 required in 33 balls. ಅಂಡ್ ಇವಾಗ ಮತ್ತೊಬ್ರು ಜಾಯ್ನ್ ಆಗ್ತಾರೆ, ಮಜರ್ ಅವರು, ಸತ್ವಾ ಗ್ಲೋಬಲ್ ಸಿಟಿ. ಅಂಡ್ ಹೇಗೆ ಅನ್ನಿಸ್ತಿದೆ ಮಾತಾಡ್ಸೋಣ ಅವ್ರನ್ನ. ಹೇಗೆ ಅನ್ನಿಸ್ತಿದೆ ಮಜರ್ ಸರ್? ವೆರಿ ನೈಸ್. ಸೊ ಗ್ಲಿನಿಗಲ್ಸ್ BGS ಹಾಸ್ಪಿಟಲ್ ಜೊತೆಗೆ ಸೇರ್ಕೊಂಡಿದ್ದೀರಾ. ಸೊ ಖುಷಿ ಇದೆಯಾ? ಎಸ್, ಡೆಫಿನೆಟ್ಲಿ. ಇಷ್ಟೇ ಉತ್ತರ ಕೊಡೋದು ನಾನು ಅಂತ ಹೇಳಿ ಚಿಕ್ಕದಾಗಿ ಉತ್ತರ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಮಜರ್ ಸರ್. ಅಂಡ್ ಇವಾಗ ಸಿಕ್ಸರ್ ಬಂದಿದೆ. ಡಾಕ್ಟರ್ ಶ್ರೀನಾಥ್ ಅವರು ಇದ್ದಾರೆ, ಬೇಜಾರಲ್ಲಿದ್ದಾರೆ. ಕ್ರಿಕೆಟ್ ಹೀಗೆ ಸರ್, ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಬೇಜಾರಿಲ್ಲ. ಅವ್ರು ಒಳ್ಳೆ ಸಿಕ್ಸ್ ಹೊಡೆದ್ರು, ಅದನ್ನು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ನಮ್ಮವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಲೂಸ್ ಹಾರ್ಟ್ ಮಾಡಬಾರ್ದು. ಲಾಸ್ಟ್ ಮಿನಿಟ್, ಲಾಸ್ಟ್ ಬಾಲ್ ಆಲ್ಸೋ ಲಾಸ್ಟ್ ಮಿನಿಟು ಏನನ್ನ ಆಗ್ಬೋದು. ಅದಕ್ಕೋಸ್ಕರ ಔಟ್ ಆಗ್ಬೋದು. ಅಲ್ಲ, ಅಂಪೈರ್ ಇದ್ದಾರೆ ನೋಡಿ. ಮ್ಯಾಚ್ ಒಳಗಡೆ ಯಾವ ತರ ಹೋಗಿರ್ತಾರೆ, ಅದೇ ಹೇಳುದು. ಡಾಕ್ಟರ್ಸ್ ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಇದೆಯಲ್ಲ. That decision came from the fourth umpire. ಸೊ ಈ ಥರದೆಲ್ಲ ಕ್ರೀಡೆ ನಮ್ಮನ್ನ ಒಂದು ಮಾಡುತ್ತೆ. ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ಸೊ ಆಲ್ ಸ್ಪೋರ್ಟ್ಸ್ ನಮ್ಮನ್ನೆಲ್ಲೂ ಕನೆಕ್ಟ್ ಮಾಡುತ್ತೆ. ಸೊ ಹೃದಯದ ಜೊತೆಗೆ ಸಂಬಂಧ ಕೊಡುತ್ತೆ. 17 on the board, 22 needed, 32 balls. ಓಡ್ತಾರೆ ಇವಾಗ. ಸಿಂಗಲ್ಸ್ ಬರುತ್ತೆ. ಕ್ಯಾಪ್ಟನ್ ಶ್ರೇಯಸ್ ಯೋಚನೆ ಮಾಡ್ಕೊಂಡು ಹೋಗಿರೋದು. ಥ್ರೋಟ್ ಇನ್ನಿಂಗ್ಸ್ ಕ್ಯಾರಿ ಬ್ಯಾಟ್ ಮಾಡ್ತೀನಿ ಅಂತ ಹೇಳಿರೋದು ಅಲ್ಲಿ. ಅದೇ ತರ ಆಡ್ತಾ ಇದ್ದಾರೆ ಶ್ರೇಯಸ್ಸು.
ಅಂಡ್ ಈ ಓವರ್ನ ಕೊನೆಯ ಬಾಲ್ ಬರುತ್ತಾ ಇವಾಗ ಒಂದು ಬ್ರೇಕ್ ಥ್ರೂ. ಸ್ಲೋರ್ ಒನ್ನು ಪಿಕ್ ಆಗಿಲ್ಲ. ಲೆಗ್ ಬೈ ಇದೆಯಾ ಇಲ್ಲಿ ನೋಡ್ಬೇಕಾಗತ್ತೆ. ಬ್ಯಾಟ್ ಅಂತ ಸೂಚನೆ ಕೊಡ್ತಿರೋದು. ಮಿಸ್ ಫೀಲ್ಡಿಂಗು. 1 ರನ್ಗೆ 3 ರನ್ ಅನ್ನ ಕೊಟ್ಟಿದ್ದು ಇಲ್ಲಿ. ಇದು ದುಬಾರಿ ಆಗತ್ತೆ. Those 3 runs were crucial runs that these batters have taken. 18 required now in 30 balls, 21 runs, 1 on the board. A good running between the wickets by these 2 batters. That was a direct hit, ball hit onto the stumps, and the batters were well alert that they found an opportunity for that 1 more extra run. So 3 runs they took on the last ball. Suresh, 2 overs, 18 runs, 1 wicket. We have Manjunath continue with his second over. Oh, nice switch hit. And there was opportunity for catch. Now what we'll have to wait. 4 runs signal by umpire. So Sonata Strikers marching towards their target line. 14 required now in 29 balls. ಟ್ರೈ ಚೆನ್ನಾಗಿ ಮಾಡಿದ್ದು ಅಲ್ಲಿ ಫೀಲ್ಡರು. ಅಂಡ್ ಇವತ್ತು ಅವರ ದಿನ ಆಗಿದೆ. ಸೊನಾಟ ಚಿನ್ನದಂತಹ ಸೋನ ಬಗೀತಾ ಇದ್ರೆ ಚಿನ್ನದಂತ ರನ್ಗಳನ್ನ. ಡಿಫೆನ್ಸ್ ಬೌಂಡ್ರಿ ಬಂದಿತ್ತು. ಅದಾದ ನಂತರ ಡಿಫೆನ್ಸ್ ಮಾಡ್ಕೊಂಡು ಸಿಂಗಲ್ಸ್ ಅನ್ನ ಹೊಡ್ಕೊಂತಾ ಇರೋದು. That's a good strategy by Shreyas. Taking that single, giving strike to Sachin. Because Sachin batting on 15. ಸೊ ಗ್ಲಾನ್ಸ್ ಮಾಡ್ತಾರೆ. 1 more run for Shreyas this time. "12 required now." 2 big hits. And 27 balls remaining. Plenty of time in hands of Sonata Strikers. Nicely, delicately played for single. This time, Shreyas was not interested for the second run. 26 ಬಾಲ್. Too much running between the wicket in the earlier balls. So Shreyas was happy with that single as they are in a quite comfortable position. 11 required in 26 balls. Plenty of balls to play. Oh, this time he tried to go for a cheeky shot on that fine leg. No runs. 25 ಬಾಲ್ 11 ರನ್ಗಳ ಅವಶ್ಯಕತೆ ಇದೆ. 25 balls 11 runs required to Sonata Strikers. This time way down the leg side, wide signal by umpire. 10 needed now in 25 for Sonata Strikers to get their name on the list of the semi-finalists. We already have 2 semi-finalists so far. And edge and out. Taken. ಕ್ಯಾಪ್ಟನ್ ತಮ್ಮ ಕೆಲಸನ ಮಾಡಿ ನಿರ್ಗಮಿಸ್ತಾ ಇದ್ದಾರೆ. Wicket onto the last ball of the Suresh's Manjunath's over. 2 overs, 11 runs, and 3 wickets for him. 29 for 4 after 4 overs. 10 required in 24 balls. So the first semi-finalists were Emphasis. Second semi-finalists were Satwa Strikers. And this match will decide the third semi-finalist. And right now, Sonata Strikers on the edge to get into the semi-finals. They need only 10 runs. Oh, Binu starts out with a full toss. Couple of runs.
So 8 required now in 23. Sachin on strike. He's batting on 18. Tried to go for a switch hit again. No runs. Binu is a good bowler. So dot ball. After that, 2 runs. 8 required. Oh, nicely placed. They might get a single here. Quick running between the wicket. So single on that occasion. So 7 needed now in 21 balls. This match slipping away from the hands of Gleneagle Blasters here. Full toss, plate refined leg, ball racing towards boundary line. But it will get cut off. Couple of runs they will get. White +2. So 3 runs. 3 runs added to the total. So 4 needed now in 21 balls. ಸೊ 4 ರನ್ಗಳು ಬೇಕಾಗಿರೋದು. ರಿಕ್ವೈರ್ಸ್ 4 ರನ್ಸ್ ಇನ್ 21 ಬಾಲ್ ಅಲ್ಲಿ. Big hit and one more wicket. Half of side of Sonata Strikers back. 5 wickets down on the score of 35. Can there be an opportunity for Gleneagle Blasters to take few more wickets? 35 ಜಯಕ್ಕಾಗಿ 4 ರನ್ಗಳ ಅವಶ್ಯಕತೆ. 20 balls 4 runs required. ಬೇಕಾಗಿದೆ 5 ವಿಕೆಟ್ಗಳು. ಬೇಕಾಗಿದೆ ಇಲ್ಲಿ 4 ರನ್ಗಳು. ಸೊನಾಟಾ ಸ್ಟ್ರೈಕರ್ಸ್ ಗ್ಲೆನಿಗಲ್ಸ್ ಬ್ಲಾಸ್ಟರ್ಸ್ ಹೊಸ ಬ್ಯಾಟರು ಬರ್ತಾ ಇರೋದು. ನೀವು ಕಣ್ತುಂಬಿಸ್ಕೊಳ್ತಾ ಇದ್ದಾರೆ ದ ಗ್ಲೆನಿಗಲ್ಸ್ ಕ್ರಿಕೆಟ್ ಲೀಗ್ 2024 presented by Gleneagles BGS Hospital in association with Sattva Global City. New batter comes in. A new batter, Yash. Quite orthodox stance from Yash here. Nicely defended. Looking for runs and single they will get. So 3 required now. 19 balls remaining. 3 required. Last ball coming up from the Binu's over. Oh, he tried to go for a big shot. Wide signal. So 1 more run. 2 required now. Slow one. Connect ಆಯ್ತು. ಸುರೇಶ್ ಅವರು ತಡೆದಿದ್ದಾರೆ ಬೌಂಡ್ರಿನ. So 1 more run to the tally. Scores are level after 5 overs. 38. 1 required in 18 balls. So Sonata Strikers almost registered their name into the semi-finals. ಡಾಕ್ಟರ್ ನವೀನ್ ಅವರು ಬೌಲಿಂಗ್ ನಲ್ಲಿ ಕ್ಯಾಪ್ಟನ್. ಕೊನೆ 1 ರನ್ ಬೇಕಾಗಿರೋದು ಸೊನಾಟಾ ಸ್ಟ್ರೈಕರ್ಸ್ಗೆ. That's it. 4 runs and Sonata Strikers register their name into the semi-finals. That was a quick match, I would say, of the day. ಎದುರಿಸ್ತಾರೆ ಇಲ್ಲಿ ಸೊನಾಟಾ ಸ್ಟ್ರೈಕರ್ಸ್ ಮೊದಲನೇ ಸೆಮಿಫೈನಲ್ ಎಂಫೋಸಿಸ್ ವಿರುದ್ಧವಾಗಿ. ಎಂಫೋಸಿಸ್ ವಾರಿಯರ್ಸ್ ವಿರುದ್ಧವಾಗಿ ಆಡಬೇಕಾಗತ್ತೆ ಮೊದಲನೇ ಸೆಮಿಫೈನಲ್ ಮ್ಯಾಚ್ ಅನ್ನ. Next match between CG Warriors CG Strikers versus Blue Warriors. And CG have won the toss and they have elected to bat first. Good to see that Blue Warriors getting onto the field very quickly. Dharma.
Requesting Gleneagle Blasters and Sonata Strikers, both the teams, kindly join us for the presentation. Gleneagle Blasters and Sonata Strikers. Sonata Strikers, you are requested to join us as quickly as possible to the presentation area. Captain, kindly get your team to presentation area, please. And Gleneagle Blasters captain, kindly get your team to the presentation area.